But ಇದೊಂದು ಟ್ರಿಪ್ ನಾನು ಮಾಡ್ಬಿಟ್ಟಿದ್ದೀನಿ ಓಕೆನಾ ಐ ಹೋಪ್ The flicker of the sacred flame, we softly call your holy name. The sound of bells begins to chime, a moment out of space, and her name is simple love. Her name is simple love. Her name is simple love. ಚಾನಲ್ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದೆ ಅನ್ಕೊಳ್ತೀನಿ ದ ಡೇಟ್ Her name is simple love. 7:45ಗೆ ಎದ್ದು ಇವಾಗ ಟೀ ಕುಡಿಯೋಕೆ ಹೋಗಿ ಟಿಫನ್ ಮಾಡ್ಕೊಂಡು ಸ್ವಲ್ಪ ಲೇಟಾಗಿ ತುಂಬ ಬಿಸಿಲಿದೆ ಆ್ಯಕ್ಚುಲಿ ಇವತ್ತೆಲ್ಲ ಬರೀ ಫೋರ್ಟ್ಸ್ ಅವು ಇವು ನೋಡಿಕೊಂಡು ಬರೋಣ ಅಂತ ಸೊ ನೈಟ್ ಬಂದ್ಬಿಟ್ಟು ಬಾಗ ಬೀಚಿಗೆ ಹೋಗೋಣ ಅಂತ ಇರೋ ಪ್ಲ್ಯಾನ್ 5 minutes later. ನಮ್ಮ ಸ್ಟೇ ಅಲ್ಲಿ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿತ್ತು. ಸೊ ಬ್ರೇಕ್ಫಾಸ್ಟ್ ತಿನ್ನೋಣ ಅಂತೇಳಿ ರೆಸಾರ್ಟ್ ಅಲ್ಲಿರೋ ರೆಸ್ಟೋರೆಂಟಿಗೆ ಬಂದ್ವಿ. ಬಟ್ ಇಲ್ಲಿ ಬಂದು ನೋಡಿದ್ಮೇಲೆ ಗೊತ್ತಾಯ್ತು ಇದು ಡಿಫ್ರೆಂಟ್ ಟಿಫನ್ ಅಂತ. ಬ್ರೇಕ್ಫಾಸ್ಟ್ಗೆ ಏನಿದೆಯಪ್ಪ ಅಂತ ನೋಡಿದ್ರೆ ಇಲ್ಲಿ ನೋಡಿದ್ರೆ ಪಾವ್ ಬನ್ ಅಂತೆ, ಅದಕ್ಕೆ ಕರಿ ಅಂತೆ, ಆಮೇಲೆ ಪೋಹ ಅಂತೆ, ಇದೇನಿದು ಅವಲಕ್ಕಿ ಒಗ್ಗರಣೆ, ಆಮೇಲೆ ಬ್ರೆಡ್ಡು ಜಾಮು ಅದು ಟೋಸ್ಟ್ ಮಾಡ್ಕೊಳೋದಕ್ಕೆ, ಅದು ಬಟರ್, ಅದ್ರ ಜೊತೆಗೆ ಕಾರ್ನ್ಫ್ಲೆಕ್ಸು, ಪಪ್ಪಾಯ, ಪರಂಗಿ ಹಣ್ಣು ಇವೆಲ್ಲ ಇದ್ವು. ಬಟ್ ಇವೆಲ್ಲ ನಾವು ತಿಂಡಿ ಆದ್ಮೇಲೆ ತಿಂತಿದ್ವಪ್ಪ, ಇಲ್ಲಿ ತಿಂಡಿಗೆ ಕೊಟ್ಬಿಟ್ಟವ್ರು ಇವರು. 2 hours later. ಇವಾಗ ಅಗೋಡಾ ಫೋರ್ಟಿಗೆ ಹೋಗಕ್ಕೆ ರೆಡಿ ಆಗಿದ್ವಿ ವಿತ್ ನಮಸ್ತೆ ಸರ್. ಹೇಗಿದೆ? ಸೊ ಬರ್ಡೇ ಇವತ್ತು ಕಿಶೋರ್ದು. ಹ್ಯಾಪಿ ಬರ್ಡೇ ಸುಬು, ಗಾಡ್ ಬ್ಲೆಸ್ ಯು. ಜಾಸ್ತಿ ಈ ತರ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇದೊಂದು ಟ್ರಿಪ್ ನಾನು ಮಾಡಿಸ್ಬಿಟ್ಟಿದ್ದೀನಿ ಓಕೆನಾ ಐ ಹೋಪ್ ಚೆನ್ನಾಗಿತ್ತು ರೆಸಾರ್ಟ್ ಎಲ್ಲ. ಓಕೆ ಲೆಟ್ಸ್ ಗೋ ಸಿ ಅಲ್ಲಿ ಏನ್ ಮಾಡ್ತೀವಿ ಅಂತ. ಗುಡ್. ನಾನು ಹೆಂಗೆ ಹೇಳ್ಕೊಟ್ಟಿದ್ದೀನಿ ಹಂಗೆ ಒಳ್ಳೊಳ್ಳೆ ರೆಸಾರ್ಟ್ಗಳು ಇದೇ ತರ ಬುಕ್ ಮಾಡ್ತಾರೆ. ಅಲ್ಲಲ್ಲಲ್ಲಲ್ಲಲ್ಲ. ಗೊತ್ತಾಯ್ತಾ ಯಾವ ತರ ಸೆಲೆಕ್ಟ್ ಮಾಡ್ಬೇಕು ಅಂತ ಪ್ರಾಕ್ಟೀಸ್ ಮಾಡ್ಸಿ ನಿಮಗೆ. ಓಕೆ ಸರ್ 5 minutes later. ಈಗ ಸುಬ್ಬು ಕರ್ಕೊಂಡಿದ್ದಾನೆ ಯಾವ್ದು ಪ್ಲೇಸ್ ಅಂತ ಗೊತ್ತಿಲ್ಲ ಹೆಂಗಿದೆ. ನಾವು ಬರ್ತೀವಿ ನೋಡ್ತೀನಿ ಬರ್ರಿ ನಿಮ್ಮನ್ ತರ್ಸಲ್ಲ ಯಾರನ್ನ ತರ್ಸ್ರಿ ಹಾ ಏನೋ ಓಪನ್ ಮಾಡಕ್ಕೆ ಕಷ್ಟ. ಬರಲ್ಲ ಮೆಕ್ಯಾನಿಕಲ್ ಓದೋನಂತ. ಇದು ಅಗೋಡಾ ಫೋರ್ಟ್ ಜೈಲ್ ಮ್ಯೂಸಿಯಂ ಅಂತೆ. ಫಸ್ಟ್ ಇದು ಏನು ಅನ್ನೋದು ಗೊತ್ತಿರಲಿಲ್ಲ ನಮ್ಗೆ. ಜನ ಎಲ್ಲ ಹೋಗ್ತಾ ಇದ್ರು, ನಾವು ಹೋಗಿ ನೋಡ್ಕೊಂಡ್ ಬರಲ್ಲ ಅಂತ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದ್ಮೇಲೆ ಒಳ್ಳೆ ವ್ಯೂ ಏನೋ ಇತ್ತು, ಸಖತ್ತಾಗಿತ್ತು ನೋಡೋದಕ್ಕೆಲ್ಲ. ಒಳ್ಳೆ ಗಾಳಿ ಕೂಡ ಚೆನ್ನಾಗಿ ಬರ್ತಾ ಇತ್ತು, ಸ್ವಲ್ಪ ಕೂಲಾಗಿ ಬ್ರೀಸ್ ಹೊಡಿತಾ ಇತ್ತು. ಸೊ ಇವೆಲ್ಲ ನೋಡಿ ಅಲ್ಲೇ ನೋಡಿದ್ರೆ ಜೋರಾಗಿ ಬರ್ತಾ ಇತ್ತು. ಅದ್ ನೋಡಿದ್ರೆ ಸ್ವಲ್ಪ ಡೇಂಜರಸ್ ಪ್ಲೇಸ್ ತರ ಕಾಣಿಸ್ತಿತ್ತು. ಬಟ್ ಆದ್ರೂ ಸುಬ್ಬು ಕೆಳಗ್ ಹೋಗ್ಲೇಬೇಕು ಅಂತ ಅಂದ್ರು. ಆಯ್ತು ಹೋಗ್ ಬರೋಣ ಅಂತೇಳಿ ಧೈರ್ಯ ಮಾಡಿ ಹೊರಟ್ವಿ. ಅಲ್ಲಿ ಹೋದ್ಮೇಲೆ ಸುಮ್ಮನೆ ಇರಕ್ಕಾಗತ್ತಾ, ಸುಬ್ಬೂರಿಗೆ ಫೋಟೋ ತೆಗಿಯೋಣ ಏನಾದ್ರು ಮಾಡಿ ಅಂತೇಳಿ ಕೆಳಗೆ ಹೋಗ್ತಾ ಇದೀವಿ ಇವಾಗ. Woke up this morning, stepped on a toy. Guess the universe sent me some joy. Tried to make coffee. ಕೆಳಗಡೆ ಬಂದ್ವಿ. ಕೆಳಗಡೆ ಬಂದಾದ್ಮೇಲೆ ಸುಬ್ಬೂರು ಫೋಟೋ ತೆಗಿ ಅಂತಂದ್ರು. ಫೋಟೋ ತೆಗಿಯೋದಕ್ಕೆ ಲೊಕೇಶನ್ ಹುಡುಕಿ ಅಲ್ಲೊಂದು ಕಡೆ ನಿಲ್ಲಿಸಿ ಫೋಟೋ ತೆಗಿಯೋಣ ಅಂತ ಹೊರಟೆ. ಬಟ್ ಸುಬ್ಬು ಅವರು ಕೊಡ್ತಾ ಇದ್ದಿದ್ದು ಪೋಸ್ಗಳು ನೋಡ್ಬಿಟ್ರೆ ಯಪ್ಪ ಸೇಮ್ ಹುಡುಗನ ಥರನೇ ಕೊಡ್ತಿದ್ಲು. ಒಂದಾನ ಹುಡುಗಿ ಥರ ಸ್ಟೈಲ್ ಮಾಡ್ತಾವಳ, ಬರೀ ಹುಡುಗನ ಥರನೇ ಪೋಸ್ ಕೊಡ್ತಾಳೆ ನೋಡಿ. ಶಾರುಖ್ ಖಾನ್ ಥರ ಪೋಸ್ ಕೊಡ್ತಾಳೆ. ಒಳಗೆ ವೆರಿ ಹಾಟ್ ಅಂಡ್ ಜೈಲ್ ಇದೆ ಅಷ್ಟು 300 ಮಚ್ಚ ಹಂಗಲ್ಲ ಅದ್ರಲ್ಲಿ ಪೇಂಟಿಂಗ್ ನೋಡಕ್ ಯಾಕೆ ಗುರು ಹೋಗ್ಬೇಕು ಅಲ್ವಾ. ಬಟ್ ಇಲ್ಲಿ ವ್ಯೂ ಚೆನ್ನಾಗಿತ್ತು. ಆಕ್ಚುಲಿ ಪಾರ್ಕಿಂಗ್ ಮಾಡಿ ಸೊ ಇಲ್ಲಿ ಬಂದು ಎಂಟ್ರಿಯಲ್ಲಿ ಇಲ್ಲಿ ಹೋಗಿ ಟಿಕೆಟ್ ಕೌಂಟ್ರಲ್ಲಿ ದೋ ಟಿಕೆಟ್ ತಗೊಬೇಕು. ನೀನು ಎಷ್ಟು ಟಿಕೆಟ್ ತಗೊಂಡೆ ಕಿಶೋರ? ಅದು ನಾನೇ ತಂದಿದ್ದು. ಎಷ್ಟು? ಸುಸ್ತಾದಾಗ ಬಿಸ್ನೆಸ್ನಾಗ ಕೋಲ್ಡ್ ಜ್ಯೂಸ್ ಕುಡಿಸ್ಬೇಕು, ಆಮೇಲೆ ಎಂಟ್ರಿ ಫೀಸ್ ಇದ್ದಾಗ ಎಲ್ಲ ತಂಡ ಓಡ್ ಬರ್ಬೇಕು, ಬ್ಲಾಕ್ ಮಾಡ್ಕೊಂಡು ಓಡಾಡ. ದೋ ಟಿಕೆಟ್ ಹಂಗೆ ಪರ್ ಟಿಕೆಟ್ 25 ಅಲ್ವಾ ಸುಬ್ಬು? ಪರ್ ಟಿಕೆಟ್ 25.
ಟಾಪ್ ವ್ಯೂ ಆಫ್ ಪಗೋಡಾ ಫೋರ್ಟ್. ಸುಮ್ಮನೆ ಎಲ್ಲದ್ರಲ್ಲೂ ನನ್ ಕಾಣಿಸ್ಕೊಬೇಕಂತ ಹೆಂಗ್ ಓಡೋಗ್ಬಿಡ್ತಿ ಎಲ್ಲ ವಿಡಿಯೋ ಮಾಡ್ಬೇಕಾದ್ರೆ. ಇದ್ ನೋಡಿ ಇಲ್ಲಿದೆ, ಇಲ್ಲೊಂದೆರಡು ಕ್ಲಿಪ್ಸ್ ತಕ್ಕೊಂಬಿಟ್ಟು ಲೆಟ್ಸ್ ಎಂಡ್ ಇಟ್ ಗೋಡಾ ಫೋರ್ಟ್. ನೋಡಿ ಇಲ್ಲಿ ಹೆಂಗಿದೆ. ಅಗೋಡ ಫೋರ್ಟ್ ನೋಡ್ತಾ ನೋಡ್ತಾ ಭಯಂಕರ ಬಿಸಿಲು ಗುರು. ಅದರಲ್ಲಿ ಸುಬೋರು ತುಳಸಿ ಅನ್ನೋ ಸಾಂಗಿಗೆ ಡ್ಯಾನ್ಸ್ ಥರ ಮಾಡಿದ್ರು. ಶಿವ ಶಿವ, ನೋಡಿ ನೋಡಿ ನನಗಂತೂ ಸಾಕಾಗೋಯ್ತು. ಯಾರಾದರೂ ಕ್ಲಾಸಿಕಲ್ ಡ್ಯಾನ್ಸಸ್ ಇದು ನೋಡಿ ಹುಡಿಕೊಂಬರ್ತಾರೆ. ಇಲ್ಲೊಬ್ರು ನನಗೆ ದೊಡ್ಡ ಆಧ್ಯಾತ್ಮಿಕ ಸಾಧಕರು ಸಿಕ್ಕಿದ್ದಾರೆ. ನೋಡಿ ನೋಡಿ ನೋಡಿ, ಶಿವ ಶಿವ ಶಿವ, ಇವರು ಎಲ್ಲದನ್ನು ಕಂಟ್ರೋಲ್ ಮಾಡಿದ್ದಾರೆ. ಬಟ್ ಐಸ್ ಕ್ರೀಮ್, ಶಿವ ಶಿವ ಶಿವ, ಇವರು ಎಲ್ಲದನ್ನು ಕಂಟ್ರೋಲ್ ಮಾಡಿದ್ದಾರೆ. ಬಟ್ ಐಸ್ ಕ್ರೀಮ್ ಚಾಕ್ಲೇಟ್ ಒಂದು ಕಂಟ್ರೋಲ್ ಮಾಡೋದ್ರಲ್ಲಿ ಫೇಲ್ ಆಗಿದೆ. ಈ ತರ ಆಧ್ಯಾತ್ಮಿಕ ಸಾಧಕರು. ಹಲೋ ಸಾಧಕ್ರೆ, ಹೇಳ್ರಿ ನಿಮ್ಮ ಹೆಸರೇನ್ರಿ? 118 ವರ್ಷ. ಮೊದಲ ಬಾರಿಗೆ ನೀವು ನಮ್ಮನ್ನ ಭೇಟಿ ಮಾಡಿದ್ದೀರಾ. ನಿಮಗೆ ಒಳ್ಳೆಯದಾಗಲಿ. ನಿಮ್ಮ ಹುಟ್ಟಿದ ಹಬ್ಬ ಅಂತ ನಿಮ್ಮ ಪತ್ನಿ ಹೇಳಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಬಿಡ್ಲಿ. ಒಳ್ಳೆಯದಾಗ್ಲಿ, ನಿಮಗೂ ಕೂಡ ಒಳ್ಳೆಯದಾಗ್ಲಿ ಅಂತ ಪುಣ್ಯವಂತ ಪತ್ನಿಯನ್ನ ಸ್ವೀಕರಿಸಿರೋದು ನಿಮಗೆ, ಪುಣ್ಯವಂತ ಪತ್ನಿಯನ್ನು ಸ್ವೀಕರಿಸಿರೋದು ನಿಮಗೆ ತುಂಬಾ ಒಳ್ಳೇದಾಗ್ಲಿ. ಶಾಂತಿ. ನಾವು ಧ್ಯಾನ ಮಾಡ್ಬೇಕು, ಸ್ವಲ್ಪ ಹೋಗ್ತೀರಾ? 2 hours later. ಮಧ್ಯಾಹ್ನ ಎಲ್ಲ ಫೋರ್ಟಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಈವ್ನಿಂಗ್ ಮತ್ತೆ ರೆಡಿಯಾಗಿ ಬಾಗ ಬೀಚಿಗೆ ಬಂದಿದ್ದೀವಿ. ವಿ ಆರ್ ಇನ್ ಬ್ಲೂ ಏನು ಬ್ಲೂ ಬಾಗ ಬೀಚಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ತೋರಿಸ್ತೀನಿ The scent ನೋಡಿ of ಹೆಂಗಿದೆ ಬಾಗ incense ಬೀಚ್. in the air, a whispered humble loving prayer, the flicker of the sacred flame, we softly call your holy name. ಸೇಮ್ ನೀನ್ ಹೆಂಗ್ Sound ಕಲಂಗ್ bells ಎಲ್ಲ begins to chime, a moment out of space and time, my heart is ಅಲ್ಲಿ filled with ಸಾಂಗ್ peace ಶುರುವಾಗಿದೆ. and grace in this ಏನ್ divine and ಹೇಳ್ತಿರ್ರಿ? holy place. ಬೀಚ್ ನ ಒಂದ್ಸಲ ನೋಡಿರೋ ಏಕೈಕ ವ್ಯಕ್ತಿ. ಆದ್ರೂ ಗೊತ್ತಿಲ್ಲ ಎಲ್ಲಿ ಏನೈತೆ ಅಂತ. ಯಾಕೆ ಗೊತ್ತಿಲ್ಲ ಸುಬು, ನಿಂಗೆ ತೋರಿಸಿದ್ದಾರೆ. ನಾನೇ ತಗೊಂಡ್ ಬಂದಿದ್ದೀನಿ ಬಾರ. ಬಾಯ್. ಓಹೋ ಹೇಳ್ಬಿಟ್ಲು. ನೋಡಿ ನೋಡಿ ಎಷ್ಟು ಜನ ಇದಾರೆ ಗುರು. ಸಮ್ಮರ್ ಆದ್ರೂ ಇಷ್ಟು ಜನ ಬರ್ತಾರ ಬೀಚಿಗೆ ಅಂದ್ರೆ ಜಸ್ಟ್ ಇಮ್ಯಾಜಿನ್. ಹಾ रात की शान झूमती जवानी, दिल में है आग लिख दे नई कहानी. फ्लोर पे आजा feel the desi beat now, सारी टेंशन भूल जा बस replay the heat now. ये जश्न की रात है, वो ये जश्न की रात है, let's go. Adrenaline rush, can't stop this feeling now. Aatam pottu paaru, we gonna own this town. Join the mad company, va. Feel the thappal beat now, va. Join the mad company, va. Feel the thappal beat now, va. Hey. ದಿಸ್ ಇಸ್ ದ ಸೆಕೆಂಡ್ ಡೇ ಆಫ್ ಗೋವಾ. ಫುಲ್ ಮಸ್ತಿ ಡ್ಯಾನ್ಸ್ ಅದು ಇದು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಈಗ ರೆಸಾರ್ಟ್ಗೆ ಹೋಗೋ ಟೈಮ್ ಬಂತು. ಆಕ್ಚುಲಿ ಇವತ್ತು ಕಿಶೋರ್ ಬರ್ಡೇ, ಸೊ ಹಂಗಾಗಿ ಲೈಕ್ ನಿನ್ನೆ ನೈಟು ಹೊರಗಡೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿದ್ವಲ್ಲ, ಸೊ ಕೇಕ್ ಎಲ್ಲ ಬೇಡ ಅಂದ್ಕೊಂಡೆ. ಇವಾಗ ತರಿಸಿದ್ದೀನಿ. ಸೊ ಝೊಮ್ಯಾಟೊದಲ್ಲಿ ಕಷ್ಟಪಟ್ಟು ತೋರಿಸ್ದಂಗೆ ಸೀಕ್ರೆಟಾಗಿ ಲೆಟ್ ಮಿ ಸಿ ಹೆಂಗಿರುತ್ತೆ ಅವ್ನ ರಿಯಾಕ್ಷನ್ ಅಂತ. ಚಿಕ್ಕ ಸ್ಮಾಲ್ ಬೆಂಟ್, ಅವ್ನಿಗೇನು ಕೇಕ್ ಕಟ್ ಮಾಡೋದೆಲ್ಲ ಇಷ್ಟನೇ ಇಲ್ಲ. ಸುಮ್ಮನೆ ಚೆನ್ನಾಗಿ ಲೆಟ್ ಮಿ ಗೋ ಅಂಡ್ ಸಿ ಹೆಂಗಿರುತ್ತೆ.
ಹೆಂಗಿದೆ ನೋಡು. ನಾನ್ ತರ್ಸಿದ್ದು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಈ ಟೈಮಲ್ಲಿ ಹೆಂಗ್ ಸಿಕ್ತು ಕೇಕ್ ನಿಂಗೆ? ಈ ಟೈಮಲ್ಲಿ ಜೊಮ್ಯಾಟೊ. ನಂಗೂ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ನೆನ್ನೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಲಿ, ನೆನ್ನೆ ರಾತ್ರಿನೇ ಕಟ್ ಮಾಡ್ತಿದ್ದೆ. ನಿನ್ನೆ ನೈಟ್ ಅರೌಂಡ್ 9-11 ಹಂಗಲ್ಲೇ ಕ್ಯಾಂಡಲ್ ಲೈಟ್ ಡಿನ್ನರ್ ಆಗೋಗಿತ್ತು. ಸೊ ಹಂಗಾಗಿ ಮಾಡಕ್ಕಾಗಿಲ್ಲ. ಸೊ ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಓ ಹ್ಯಾಪಿ ಬರ್ಡೇ. ಹ್ಯಾವ್ ಎ ಬ್ರೈಟ್ ಫ್ಯೂಚರ್ ವಿತ್ ಯುವರ್ ವೈಫ್. ನಮ್ ಸುಬ್ಬು ನೋಡಿ ಮಾರ್ನಿಂಗ್ ಅರೆ ಟಾಮ್ ಬಾಯ್ ತರ ಇರ್ತದೆ, ಈವ್ನಿಂಗ್ ಹಾಕತ್ತ ಹುಡುಗಿ ಆಗ್ಬಿಡ್ತಾಳೆ. ನಂಗೆ ಈ ತರ